ಮರೆತು ಒಂದಾದಂತಹ ಯತ್ನಾಳ ನಿರಾಣಿ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ದೋಸ್ತಿ ಕಾಣಿಸಿಕೊಂಡ್ರು. ಮುನಸು ಮರೆತು ಒಂದಾಗಿದ್ದಾರೆ ಯತ್ನಾಳ ನಿರಾಣಿ. ಬಾಗಲಕೋಟೆ ಬೈ ಎಲೆಕ್ಷನ್ ಉಪಸಮರದಲ್ಲಿ ಅಖಾಡದಲ್ಲಿ ದೋಸ್ತಿ ಕಾಣಿಸಿಕೊಂಡ್ರು. ಚುನಾವಣೆ ವೇಳೆ ವೈಮನಸ್ಸು ಬಿಟ್ರು ಮುಖಂಡರು. ಲಿಂಗಾಯತ ಸಮುದಾಯದ ನಾಯಕರ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಎಲೆಕ್ಷನ್ ಬರ್ತಾ ಇದ್ದಂತೆ ಯತ್ನಾಳ ಮತ್ತು ಮುರುಗೇಶ್ ನಿರಾಣಿ ವೈಮನಸ್ಸು ಇತ್ತು, ಆದರೆ ಇವಾಗ ಕಾಣಿಸಿಕೊಳ್ತಾ ಇದ್ದಾರೆ. ಜೊತೆಯಾಗಿ ಉಪಚುನಾವಣೆಯಿಂದ ಒಂದಾಗಿದ್ದಾರೆ ಮುಖಂಡರು. ಎಂಎಲ್ಸಿ ಪೂಜಾರ್ ಮತ್ತು ವೀರಣ್ಣ ಚರಂತಿಮಠ್ ಮುನಿಸು. ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಯಿತು. ಬೈ ಎಲೆಕ್ಷನ್ ವೇಳೆ ಪರಸ್ಪರ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ತಂತ್ರ ಇದು. ಇನ್ನು ವೀರಣ್ಣ ಗೆಲುವಿಗಾಗಿ ಮುನಿಸು ಮರೆತಂತಹ ನಾಯಕರು, ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಂತಹ ರೆಬಲ್ ಲೀಡರ್ಸ್. ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಮುನಿಸು ಮರೆತು ಒಂದಾಗ್ತಾ ಇದ್ದಾರೆ ನಾಯಕರು. ವೈಯಕ್ತಿಕ ಪ್ರತಿಷ್ಠೆಗಳಿಗಿಂತ ಚುನಾವಣೆ ಮುಖ್ಯ, ಬಿಜೆಪಿ ಗೆಲ್ಲೋದು ಮುಖ್ಯ ಅನ್ನುವಂತಹ ನಿಟ್ಟಿನಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಅಖಾಡದಲ್ಲಿ ದೋಸ್ತಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ಎಂಎಲ್ಸಿ ಪೂಜಾರ್ ಮತ್ತು ವೀರಣ್ಣ ಚರಂತಿಮಠ್ ಮಧ್ಯೆಯೂ ಮುನಿಸಿತ್ತು. ಪ್ರಭಾಕರ್ ಕೋರೆ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆಯಿತು. ಈಗ ಮುನಿಸು ಮರೆತು ಒಂದಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್. ಆನಂದ್, ಮುನಿಸು ಮರೆತು ಒಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಒಂದು ಕಡೆ ಪ್ರತಿಷ್ಠೆ ಮುನಿಸುಗಳು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಏನೆಲ್ಲ ಇದೆ ಅಪ್ಡೇಟ್ಸ್? ಮಂಜರಿ, ಏನು ಅಂದ್ರೆ ಈ ಬಾಗಲಕೋಟೆ ಉಪಚುನಾವಣೆ ಏನಿದೆ ಅದು ಬಿಜೆಪಿ ಪಕ್ಷದ ಮುಖಂಡರಲ್ಲಿ ಒಂದಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ್ ಇರ್ಬೋದು, ಮತ್ತು ಏನು ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಿರುವಂತಹ PS ಪೂಜಾರ್ ಇರ್ಬೋದು, ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಇರ್ಬೋದು, ಹೀಗೆ ಸಾಕಷ್ಟು ಜನರು ತಮ್ಮಲ್ಲಿ ಒಂದು ವೈಮನಸ್ಸು ಉಂಟಾಗಿತ್ತು. ಆ ವೈಮನಸ್ಸಿಂದಾಗಿ ಹಿಂದೆ ಒಂದು ಪಕ್ಷಕ್ಕೆ ಒಂದು ತೊಂದರೆ ಉಂಟಾಗಿತ್ತು. ಈಗ ಎಲ್ಲರೂ ಮುಖಂಡರು ಒಗ್ಗಟ್ಟಾಗಿದ್ದಾರೆ. ಅವರೇ ಎಲ್ಲರೂ ತಾವು ಏನ್ ಬಹಿರಂಗವಾಗಿ ಹೇಳಿದ್ದಾರೆ, ಹೌದು ಹಿಂದೆ ನಾವು ಮಾಡಿದ ತಪ್ಪಿಗಾಗಿ ನಮ್ಮ ಬಿಜೆಪಿ ಪಕ್ಷ ಸೋಲೈತೆ, ಈಗ ಎಲ್ಲರೂ ನಾವು ಒಂದಾಗಿದ್ದೇವೆ, ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ತುಂಬಿದ್ದೇವೆ, ಜೊತೆಗೆ ಮುಖಂಡರೆಲ್ಲ ಸೇರಿ ಪಕ್ಷದ ಪ್ರಚಾರ ಮಾಡಿ ಈ ಬಾರಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಉಪಚುನಾವಣೆ ಬಿಜೆಪಿ ಪಕ್ಷದವರಿಗೆ ಏನು ಬಿಕ್ಕಟ್ಟಿತ್ತು ಆ ಬಿಕ್ಕಟ್ಟನ್ನು ಹೋಗಲಾಡಿಸಿ ಎಲ್ಲರನ್ನು ಒಗ್ಗಟ್ಟು ಮೂಡಿಸಿದೆ ಅಂತ ಹೇಳ್ಬೋದು. ಹೀಗಾಗಿ ಇದೊಂದು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಒಂದಾಗಿರೋದಕ್ಕೆ ಇದು ಬಿಜೆಪಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮುಂದೆ ಏನು ಮತದಾರರು ಯಾವ ನಿರ್ಧಾರ ತೆಗೆದುಕೊಂತಾರೆ, ಯಾರಿಗೆ ಪರ ಮತ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತ ಹೇಳ್ಬೋದು. ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುನಿಸು ಮರೆತು ಒಂದಾಗ್ತಾ ಇದ್ದಾರೆ ನಾಯಕರು. ಕಾರಣ ಇಷ್ಟೇ, ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಂತೆ ಈ ಬಾರಿ ಆ ತಪ್ಪನ್ನ ಮಾಡಕೂಡದು. ಏನೇ ನಮ್ಮ ಮಧ್ಯೆ ವೈಮನಸ್ಸು ಇದ್ರೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಬೇಕು, ಕಾರ್ಯಕರ್ತರನ್ನ ಹುರಿದುಂಬಿಸಬೇಕು ಮತ್ತು ಬಿಜೆಪಿ ಗೆದ್ದು ಬರಬೇಕು. ಉಪಚುನಾವಣೆಯ ಒಂದು ಉದ್ದೇಶವೇ ಆಗಿದೆ. ಯಾಕೆಂದರೆ ಬಿಜೆಪಿಗೆ ಬಾಗಲಕೋಟೆಯಲ್ಲಾಗಲಿ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ, ಸ್ಪೆಷಲಿ ಬಾಗಲಕೋಟೆಯಲ್ಲಿ ಗೆಲ್ಲುವಂತಹ ಅನಿವಾರ್ಯತೆ ಇದೆ. ವೀರಣ್ಣ ಚರಂತಿಮಠ್ 2 ಬಾರಿ ಎಲೆಕ್ಷನ್ಗೆ ನಿಂತರೂ ಕೂಡ ಸೋಲು ಕಾಣಬೇಕಾಯಿತು. ಈ ಬಾರಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಿದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.